ತಲಕಾಡು ಮರಳಿನಲ್ಲಿ ಮುಳುಗಿರುವುದು ಇದು ಪ್ರಕೃತಿಯ ಕೋಪವಲ್ಲ, ಒಬ್ಳು ಹೆಣ್ಣು ಮಗಳ ಶಾಪ. ಅಲಮೇಲಮ್ಮ ಒಬ್ಳು ರಾಣಿ, ಆದರೆ ಅವಳ ಜೀವನ ದುಃಖದಿಂದ ತುಂಬಿತ್ತು. ಪತಿಯ ಮರಣದ ನಂತರ ಅವಳು ತಲಕಾಡಿನಲ್ಲಿ ಒಬ್ಬಂಟಿಯಾಗಿ ಬದುಕುತ್ತಿದ್ದಳು. ಅವಳ ಬಳಿ ಇದ್ದ ಅಮೂಲ್ಯ ಒಡವೆಗಳು ಅವು ಕೇವಲ ಆಭರಣಗಳಲ್ಲ, ಅವು ಅವಳ ಆತ್ಮಸಮ್ಮಾನ. ನವರಾತ್ರಿಯ ಉತ್ಸವಕ್ಕಾಗಿ ಶ್ರೀರಂಗನಾಥ ಸ್ವಾಮಿಯ ಅಲಂಕಾರಕ್ಕೆ ಅವಳ ಒಡವೆಗಳನ್ನು ಒಪ್ಪಿಸುವಂತೆ ರಾಜ ಒಡೆಯರು ಆಜ್ಞೆ ಹೊರಡಿಸುತ್ತಾರೆ. ಆದರೆ ಅವಳು ತಲೆಬಾಗಲಿಲ್ಲ, ಅವಳು ನಿರಾಕರಿಸಿದಳು. ಅಲ್ಲಿಂದ ಆರಂಭವಾಯಿತು ಬೆನ್ನಟ್ಟುವುದು. ಕತ್ತಲೆಯ ರಾತ್ರಿ, ಮಳೆ ಸುರಿಯುತ್ತಿತ್ತು, ಗಾಳಿ ಗರ್ಜಿಸುತ್ತಿತ್ತು. ಅಲಮೇಲಮ್ಮ ಓಡುತ್ತಿದ್ದಳು ಆಭರಣಗಳನ್ನು ಉಳಿಸಿಕೊಳ್ಳಲು. ಭೀಕರವಾಗಿ ಹರಿಯುತ್ತಿದ್ದಂತಹ ಕಾವೇರಿ ನದಿ ಎದುರಿಗಿರುತ್ತೆ. ಆಕೆ ತಿರುಗಿ ನೋಡಿದಳು. ಶಾಪವನ್ನ ಕೊಡಲು ಮುಂದಾಗುತ್ತಾಳೆ. ಮಾಲಂಗಿ ಮಡುವಾಗಿ, ತಲಕಾಡು ಮರುಳಾಗಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ